ಎಲ್ಲರಿಗೂ ನಮಸ್ಕಾರ. ನಮ್ಮ ಮನೆ ಅಂಗಳದಲ್ಲಿ ಇವತ್ತು ಏನು ವಿಷಯ ನೋಡೋಣವಾ? ಆಯಿತು, ತಾಯಿ ತಂದೆ ಬಗ್ಗೆ, ನಮ್ಮ ಅಮ್ಮ ಅಪ್ಪನ ಬಗ್ಗೆ ಫಸ್ಟ್ ಹೇಳಬೇಕು ಅಂತಿದ್ದೆ, ಹೇಳಿದ್ದೀನಿ. ಆಮೇಲೆ ಗುರು ಅಂತ ಹೋಗೋಣ. ನಮ್ಮ ಟೀಚರ್ಸ್ ಬಗ್ಗೆ ಹೇಳೋಣ. ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದೆ. ಒಳ್ಳೆ ಆ್ಯಕ್ಚುಲಿ ಎಲಿಮೆಂಟ್ರಿ ಸ್ಕೂಲಿಂದನೇ ನನಗೆ ಒಳ್ಳೆ ಟೀಚರ್ಸ್ ಇದ್ದರು. ನನಗೆ ಅವರೆಲ್ಲ ಇನ್ನೂ ಜ್ಞಾಪಕಕ್ಕಿದ್ದಾರೆ. ಆಮೇಲೆ 6th ಸ್ಟ್ಯಾಂಡರ್ಡಿಂದ 11th ಸ್ಟ್ಯಾಂಡರ್ಡ್ ಇತ್ತು ನಮಗೆ. 11th ಸ್ಟ್ಯಾಂಡರ್ಡ್ವರೆಗೂ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ, ಗರ್ಲ್ಸ್ ಸ್ಕೂಲಲ್ಲಿ ಓದಿದ್ದೆ, ಟ್ರಿಚಿ ಡಿಸ್ಟ್ರಿಕ್ಟಲ್ಲಿ. ನನಗೆ ಒಳ್ಳೆ ಟೀಚರ್ಸ್ ಇದ್ದರು. ನನಗೆಲ್ಲ ಸಬ್ಜೆಕ್ಟು ಒಳ್ಳೆ ಇಂಟ್ರೆಸ್ಟ್ ಇತ್ತು. ಆದರೆ ಹಿಸ್ಟ್ರಿ ಜಾಗ್ರಫಿ ಮಾತ್ರ ನಾನು ಸ್ವಲ್ಪ ಹಿಂದುರಿತಾ ಇದ್ದೆ. ನನಗೆ ಅದು ತುಂಬ ಬೈ ಹಾರ್ಟ್ ಮಾಡಿ ಅದೆಲ್ಲ ಜ್ಞಾಪಕ ಇಟ್ಕೊಂಡು ಅದೇನೋ ಅದು ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ನಿಜವಾಗ್ಲೂ. ಅದರಲ್ಲಿ ಪರವಾಗಿಲ್ಲ, ಆ್ಯಾವ್ರೇಜ್ ಮಾರ್ಕ್ ತೊಗೊತಾ ಇದ್ದೆ. ಮತ್ತು ನನಗೆ ಮ್ಯಾಥ್ಸ್ ಟೀಚರು ತುಂಬ ಇಂಟ್ರೆಸ್ಟಾಗಿ ಹೇಳ್ಕೊಡೋರು. ಅವರು ಕ್ಲಾಸ್ ಅಂದರೆ ನನಗೆ ಹೋಗಿ ಅವ್ರ ಪಕ್ಕದಲ್ಲೇ ಕೂತ್ಕೊಂಡ್ಬಿಡ್ಬೇಕು. ಯಾವಾಗಲೂ ಸೆಂಟಮ್ ತೊಗೊತಾ ಇದ್ದೆ ಮ್ಯಾಥ್ಸಲ್ಲಿ ನಾನು. ಅವ್ರ ಹೆಸರು ಶಾಂತಿ ಅಂತ. ಪಾಪ ಶಿ ಈಸ್ ನೋ ಮೋರ್ ನೌ. ಆಮೇಲೆ ನನಗೆ ತಮಿಳ್ ಹೇಳಿಕೊಟ್ಟವರು. ನಾನು ಆ್ಯಕ್ಚುಲಿ ತಮಿಳ್ನಾಡಲ್ಲಿ ಓದಿದವಳು. ಕನ್ನಡ ಇಲ್ಲಿ ಬಂದ ಮೇಲೆ ಕಲ್ತಿರೋದು ನಾವು ಕನ್ನಡದವರೇ. ಆದರೂ ಕನ್ನಡ ಓದೋಕ್ಕೆ ಬರೆಯೋದಕ್ಕೆ ನಾನು ಮದುವೆ ಆಗಿ ಬ್ಯಾಂಗ್ಳೂರು ಬಂದ ಮೇಲೇ ಕಲ್ತ್ಕೊಂಡಿದ್ದೀನಿ. ಆವಾಗ ಅವರು ತಮಿಳ್ ಟೀಚರು, ಸೈನ್ಸು, ಎಲ್ಲ ಲ್ಯಾಂಗ್ವೇಜಲ್ಲೂ, ಎಲ್ಲ ಸಬ್ಜೆಕ್ಟಲ್ಲಿನೂ ಇಂಟ್ರೆಸ್ಟಾಗಿ ಮಾಡ್ತಿದ್ದೆ. ಆಮೇಲೆ ಸ್ಕೂಲಲ್ಲಿ ಇಯರ್ಲಿ ಆ್ಯನ್ಯುವಲ್ ಡೇಗೆ ತುಂಬ ಕಲ್ಚರಲ್ ಪ್ರೋಗ್ರಾಮ್ಸು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಎಲ್ಲ ಕಾಂಪಿಟಿಷನಲ್ಲೂ ಹೆಸರು ಕೊಡ್ತಿದ್ದೆ. ಆದರೆ ನಮ್ಮ ಸ್ಕೂಲಲ್ಲಿ ಡ್ರಾಯಿಂಗ್ ಮತ್ತು ಟೈಲರಿಂಗ್ ಅದು ಒಂದು ಕ್ಲಾಸ್ ಇರ್ತಿತ್ತು. ಈವನ್ ಹೋಮ್ ಸೈನ್ಸು ಇರ್ತಿತ್ತು. ಒಂದು ಕಡೆ ಸ್ಕೂಲಲ್ಲಿರೋರಿಗೆ ಒಂದು ಕಡೆ ಡ್ರಾಯಿಂಗ್ ಕೂರಿಸೋರು ಈ ಪೀರಿಯಡಲ್ಲಿ, ಈ ವೀಕ್ ಪೀರಿಯಡಲ್ಲಿ, ಈ ಕಡೆಯವ್ರನ್ನ ಟೈಲರಿಂಗ್ ಕಳಿಸೋರು. ನೆಕ್ಸ್ಟ್ ವೀಕ್ ಅದೇ ಕ್ಲಾಸ್ ಬರುವಾಗ ಈ ಕಡೆ ಇರೋರು ಟೈಲರಿಂಗ್ ಕಲಿಬೇಕು, ಈ ಕಡೆ ಇರೋರು ಡ್ರಾಯಿಂಗ್ ಕಲಿಬೇಕು. ನಾನೇನು ಮಾಡ್ತಿದ್ದೆ, ಈ ಕಡೆ ಡ್ರಾಯಿಂಗ್ ಕ್ಲಾಸಲ್ಲಿ ಕೂತಿರ್ತಾಯಿದ್ದೆ. ಡ್ರಾಯಿಂಗ್ ಅಂದರೆ ತುಂಬ ಇಂಟ್ರೆಸ್ಟು, ಟೈಲರಿಂಗ್ ಅಂದರೆ ಅಷ್ಟು ಆ ಥರ ಇದರಲ್ಲಿ ಕೂತಿರ್ತಿದ್ದೆ ನಾನು. ನೆಕ್ಸ್ಟ್ ವೀಕ್ ನೋಡಿದ್ರೆ ಈ ಕಡೆ ಬಂದು ಕೂತ್ಕೊಂಡ್ಬಿಡ್ತಿದ್ದೆ. ಆವಾಗಲೂ ಡ್ರಾಯಿಂಗೇ ಮಾಡ್ತಿದ್ದೆ. ನೋಡಿದ್ರು ನಮ್ಮ ಟೈಲರಿಂಗ್ ಟೀಚರು, ಈ ಹುಡುಗಿ ಈ ಥರ ತಪ್ಪಿಸ್ಕೊತಾ ಇದ್ದಾಳೆ, ಇವಳನ್ನ ಬಿಡಬಾರ್ದು ಅಂತಂದ್ಬಿಟ್ಟು, ನೋಡು ನಿನ್ನ ಈ ಸಲ ಕಾಂಪಿಟಿಷನ್ ನೀನು ಹೆಸರು ಕೊಟ್ಟಿಲ್ಲಲ್ಲ, ನಾನು ನಿನ್ನ ಹೆಸರು ಹಾಕ್ಬಿಡ್ತೀನಿ, ಖಂಡಿತ ನೀನು ಬರಬೇಕು ಅಂದರು. ಹ್ಞೂ ಅಂತ ಬಂದುಬಿಟ್ಟಿದ್ದೀನಿ. ನಾನು ಹೇಳಿದೆ, ಟೀಚರ್ ನಾನು ಬಟ್ಟೆ ತಂದಿಲ್ಲ, ಟೀಚರ್ ನಾನು ದಾರ ತಂದಿಲ್ಲ, ಸೂಜಿ ತಂದೆ, ಎಲ್ಲ ನಿನಗೋಸ್ಕರ ನಾನು ತಂದಿದ್ದೀನಿ, ಮಾಡು ಅಂತಂದರು. ಈ ಫ್ಲವರ್ ಮಾಡು, ಸ್ಟಿಚ್ ಮಾಡು, ಇದು ಈ ಲೀಫ್ ಹಾಕು, ಇದು ಹೆಮ್ಮಿಂಗ್ ಮಾಡು, ಆ ಥರ ಎಲ್ಲ ಹೇಳ್ತಿದ್ರು. ಎಲ್ಲ ಮಾಡ್ತಿದ್ದೆ, ಆದರೆ ಅಷ್ಟು ಇಂಟ್ರೆಸ್ಟಾಗಿ ಮಾಡ್ತಿರಲಿಲ್ಲ. ಆದರೆ ನಾನು ಇವಾಗ ಹುಚ್ಚಿ ಥರ ನಂಗೆ ಟೈಲರಿಂಗ್, ಆಮೇಲೆ ನಮ್ಮ 60 ಇಯರ್ಸ್ ಮೇಲೆ ಟೈಲರಿಂಗ್ ಕಲ್ತ್ಕೊಂಡಿದ್ದೀನಿ. ನನಗೆ ಆ ಥರ ಹುಚ್ಚು ಟೈಲರಿಂಗ್ ಅಂದರೆ ಡೈಲಿ ಒಂದ್ಸಲಿ ಸ್ಟಿಚ್ಚಿಂಗ್ ಮಾಡಿದ್ರೇ ನಿದ್ದೆನೇ ಬರೋದು ನನಗೆ, ಆ ಥರ ಆಗ್ಬಿಟ್ಟಿದ್ದೀನಿ. ನನ್ನ ಮಗ ಏನು ಹೇಳ್ತಾನೆ ಗೊತ್ತಾ, ಚಿಕ್ಕ ಮಗ, ಅಮ್ಮ ನಿನಗೆ ಎಲ್ಲೋ ದೆವ್ವ ಹಿಡ್ಕೊಂಡ್ಬಿಟ್ಟಿದೆಮ್ಮ, ಟೈಲರಿಂಗ್ ದೆವ್ವ ಅಂತಾನೆ. ಆ ಥರ ಆಗ್ಬಿಟ್ಟಿದ್ದೀನಿ. ಅಂದರೆ ನೋಡಿ, ಯಾಕೆ ಹೇಳಕ್ಕೆ ಬರ್ತೀನಿ ಅಂದರೆ, ಒಂದು ವಿಷಯ ಕಲಿಬೇಕಂದ್ರೆ ಚಿಕ್ಕ ವಯಸ್ಸಲ್ಲಿ ಕಲಿತ್ರೆ ಒಳ್ಳೆಯದು. ಯಾಕೆ ಅಂದರೆ ಮನಸ್ಸಲ್ಲಿ ನಿಲ್ಲುತ್ತೆ. ನಮಗೆ ಯಾವುದು ಹೇಳಿಕೊಟ್ರೂ ನಮ್ಗೆ ಮಾಡೋಕ್ಕೆ ಸ್ಟ್ರೆಂತ್ ಇರುತ್ತೆ. ನಮಗೆ ಬುದ್ಧಿ ಉಪಯೋಗ ಬೇರೆ ಏನೂ ಡೈವರ್ಷನ್ ಇರೋಲ್ಲ ಆ ವಯಸ್ಸಲ್ಲಿ ಅಂತ. ಆದ್ರೂ ಅದನ್ನು ಬಿಡ್ದಿರ ನಾನು ಎಷ್ಟು ವಯಸ್ಸಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಖಂಡಿತ ಯಾರಾಗಿದ್ರೂ ಇಂಟ್ರೆಸ್ಟ್ ಆಗಿದ್ದರೆ ಯಾವ ವಿಷಯವಾದರೂ ಕಲಿಬೋದು, ಖಂಡಿತ ಕಲಿಬೋದು. ನೋಡಿ, ಅವರವರು ಇಷ್ಟಪಟ್ಟಿದ್ದ ವಿಷಯನ ಕಲಿತು ಅದರಲ್ಲಿ ನಾವು ಮಾಡ್ತಾಯಿದ್ರೆ ನಮಗೆ ಲೈಫೇ ಇಂಟ್ರೆಸ್ಟ್ ಆಗಿರುತ್ತೆ ರೀ. ಅದಕ್ಕೆ ಏಜ್ ಏನೂ ಒಂದು ಇದಿಲ್ಲ, ಅಡ್ಡಿ ಇಲ್ಲ ಅಲ್ವಾ? ಯೋಚನೆ ಮಾಡಿ. ನನ್ನ ಚಾನೆಲ್ ನೋಡಿ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಕಮೆಂಟ್ಸ್ ಎಲ್ಲ ನನಗೆ ತಿಳಿಸಿ. ಏನಾದರೂ ಇದ್ದರೆ ನಾನು ತಿದ್ಕೊತೀನಿ.
ನಾನು ನಿಮ್ಮ ಬಗ್ಗೆ ತಿಳ್ಕೊತೀನಿ. ನಿಮಗೆ ಏನು ಇಂಟ್ರೆಸ್ಟ್ ಆಗಿದೆಯಾ ನಾನು ಮಾತಾಡೋದು ಅಂತ ನಾನು ತಿಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.